ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಬದುಕಿ ಬಂದಿದ್ದು ಒಬ್ಬನೇ ಒಬ್ಬ ವಿಶ್ವಾಸ್ ಕುಮಾರ್ ರಮೇಶ್ ಅನ್ನುವಂತ ವ್ಯಕ್ತಿ ಮೃತ್ಯುಂಜಯನ ರೀತಿಯಲ್ಲಿ ಬದುಕಿ ಬಂದಿದ್ದಾರೆ. ದೃಶ್ಯಗಳನ್ನ ನೋಡಿದ್ರೆ, ವಿಮಾನ ಪತನದ ಆ ಕ್ಷಣಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಯಾರೂ ಕೂಡ ಬದುಕಲಿಕ್ಕಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ಈ ಒಬ್ಬ ವ್ಯಕ್ತಿ ಮೃತ್ಯುಂಜಯನ ರೀತಿ ಬದುಕಿ ಬಂದಿದ್ದಾರೆ. ಪುನರ್ಜನ್ಮ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಎಂತಹ ಪುಣ್ಯ ಮಾಡಿದ್ರು ಗೊತ್ತಿಲ್ಲ. ವಿಮಾನದ 11A ಅನ್ನುವಂತ ಸೀಟ್ ನಲ್ಲಿ ಅವರು ಕುಳಿತುಕೊಂಡಿದ್ರಂತೆ. ಎಮರ್ಜೆನ್ಸಿ ಎಕ್ಸಿಟ್ ಪಕ್ಕದಲ್ಲೇ ಇತ್ತು ಅಂತ ಅನ್ಸುತ್ತೆ. ಆ ಎಮರ್ಜೆನ್ಸಿ ಎಕ್ಸಿಟ್ ನ ಡೋರ್ ಅನ್ನ ತೆಗೆದು ಕೆಳಗೆ ಹಾರಿದ್ದಾರೆ. ಅವರು ಎದ್ದು ನೋಡಿದಾಗ ಪಕ್ಕದಲ್ಲಿ ಶವಗಳ ರಾಶಿ ಇತ್ತಂತೆ. ಹೊರಗಡೆ ಬಂದು ಅವರು ಓಡ್ತಾರೆ. ನಂತರ ಅಲ್ಲಿನ ಸ್ಥಳೀಯರು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಒಬ್ಬ ವ್ಯಕ್ತಿ 242 ಮಂದಿಯಲ್ಲಿ ಒಬ್ಬ ವ್ಯಕ್ತಿ ಬದುಕಿ ಬಂದಿದ್ದಾರೆ. ಇನ್ನೊಬ್ಬ ಮಹಿಳೆ ಕೇವಲ 10 ನಿಮಿಷ ಲೇಟ್ ಆಗಿ ಬಂದಿದ್ದಾರೆ. ಹೀಗಾಗಿ ಅವರನ್ನ ಬಿಟ್ಟು ವಿಮಾನ ಹಾರುತ್ತೆ. ಆ 10 ನಿಮಿಷ ಅವರನ್ನ ಬಚಾವ್ ಮಾಡಿದೆ. ಭೂಮಿ ಚವ್ಹಾಣ್ ಅನ್ನುವಂತಹ ಮಹಿಳೆ ಟ್ರಾಫಿಕ್ ನಲ್ಲಿ ಸಿಲ್ಕೊಂಡು ವಿಮಾನ ನಿಲ್ದಾಣಕ್ಕೆ ಬರೋದಕ್ಕೆ ಲೇಟ್ ಆಗುತ್ತೆ. ಆ 10 ನಿಮಿಷಗಳ ಲೇಟ್ ಇದೆಯಲ್ಲ, ಅವರನ್ನ ಇವತ್ತು ಬದುಕಿಸಿದೆ. ನನ್ನ ಗಣಪತಿ ನನ್ನನ್ನ ಬದುಕಿಸಿದ, ಟ್ರಾಫಿಕ್ ನಲ್ಲಿ ಸಿಲುಕಿಸುವಂತೆ ಮಾಡದ ಅನ್ನುವಂತ ಮಾತುಗಳನ್ನ ಅವ್ರು ಹೇಳಿದ್ರಂತೆ. ಸಾವು ಒಮ್ಮೊಮ್ಮೆ ಯಾವ ರೀತಿ ಕೂಡ ಬರಬಹುದು, ಹಾಗೆ ಸಾವನ್ನ ಒಮ್ಮೊಮ್ಮೆ ಯಾವ ರೀತಿ ಕೂಡ ಗೆಲ್ಲಬಹುದು ಅನ್ನೋದಕ್ಕೆ 2 ಪ್ರಕರಣಗಳು ಉದಾಹರಣೆಯಾಗಿ ನಿಲ್ತಾವೆ.